ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ತ್ರಿಮತಸ್ಥ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಸಮಿತಿ ಉದ್ಘಾಟನೆ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು. ಬಹಳ ವಿಶೇಷವಾಗಿ ಬಹಳ ಯಶಸ್ವಿಯಾಗಿ ಎಲ್ಲ ಜಿಲ್ಲೆಯ ಸದಸ್ಯರು ಮತ್ತು ತಾಲೂಕಿನ ಎಲ್ಲ ನಮ್ಮ ಪುರೋಹಿತ ಪರಿಷತ್ತಿನ ಸದಸ್ಯರು ಸುಮಾರು 300 ಜನ ಸೇರಿ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಮತ್ತು ಈ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ರಾಘವೇಂದ್ರ ಶರ್ಮರು ಬಹಳ ಸುಸಜ್ಜಿತವಾಗಿ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು, ಒಂದು ಕಲ್ಯಾಣ ಮಂಟಪದ ವ್ಯವಸ್ಥೆ ಮತ್ತು ಒಂದು ಸಭಾಂಗಣದ ವ್ಯವಸ್ಥೆ ಮತ್ತು ತಿಂಡಿ ಊಟದ ವ್ಯವಸ್ಥೆ, ಬಂದಿರತಕ್ಕಂಥವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥೆಯಾಗಿ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಈ ದಿನ ನಮ್ಮ ಬಹಳ ವಿಶೇಷವಾಗಿ ಉದ್ದೇಶ ಏನಪ್ಪ ಅಂದರೆ, ಎಲ್ಲರಿಗೂ ಸಹ ಗುರುತಿನ ಚೀಟಿ ವಿತರಣೆ ಆಗಬೇಕು. ಅದು ನಮ್ಮ ಮೊದಲನೇ ಆದ್ಯತೆ ಆಗಿದೆ. ಹಾಗಾಗಿ ಆ ಒಂದು ಆದ್ಯತೆಯಲ್ಲಿ ಮೊದಲನೇ ಆದ್ಯತೆಯ ಕರ್ತವ್ಯ ಗುರುತಿನ ಚೀಟಿಯನ್ನು ಈ ದಿನ ಎಲ್ಲರಿಗೂ ಸಹ ವಿತರಣೆ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದೇವೆ. ಚಿತ್ರದುರ್ಗ ಜಿಲ್ಲೆಯ ಗುರುತಿನ ಚೀಟಿ ಸಮಸ್ಯೆ ಬಗೆಹರಿದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ನೂತನ ಸದಸ್ಯರಿಗೆ ಅದು ಹೊಸ ರೀತಿಯ ಗುರುತಿನ ಚೀಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೂ ಯಾರಿಗಾದರೂ ಒಂದು ಪಕ್ಷ ಗುರುತಿನ ಚೀಟಿ ಸಿಕ್ಕಿಲ್ಲ ಅಂದರೆ ನಮ್ಮ ಅಧ್ಯಕ್ಷರನ್ನು ಸಂಪರ್ಕ ಮಾಡಿದ್ರೆ ಅವರು ಗುರುತಿನ ಚೀಟಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಜೊತೆಗೆ ಒಂದು ಜಿಲ್ಲೆಯಲ್ಲಿ 10 ಜನರನ್ನು ಪುರೋಹಿತರನ್ನು ಗುರುತಿಸಿ 10 ಜನರಿಗೆ ಆರ್ಥಿಕವಾಗಿ ಒಬ್ಬೊಬ್ಬರಿಗೆ 5,000 ರೀತಿಯಲ್ಲಿ 10 ಜನಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಜಿಲ್ಲೆಯಲ್ಲಿ ಪುರೋಹಿತ ಪರಿಷತ್ತನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಪುರೋಹಿತ ಪರಿಷತ್ತಿನ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸಹಕಾರವನ್ನು ನೀಡಬೇಕು ಅಂತೇಳಿ ಆ ಒಂದು ಜಿಲ್ಲೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಹ ನಮ್ಮಲ್ಲಿ ಮನವಿ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಸಹ ಅವರಿಗೆ ಸದಾಕಾಲ ಅವರ ಜೊತೆ ಇದ್ದು ನಾವು ಪುರೋಹಿತ ಪರಿಷತ್ತಿನಲ್ಲಿ ನಾವೆಲ್ಲರೂ ಸಹ ಒಟ್ಟು ಸೇರಿ ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ವಿಷಯವನ್ನು ನಾವು ಅವರಲ್ಲಿ ಮನವಿ ಮಾಡಿದ್ದೇವೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಪುರೋಹಿತ ಪರಿಷತ್ತಿನ ಪರವಾಗಿ ಎಲ್ಲರಿಗೂ ಸಹ ಶುಭವಾಗಲಿ ಅಂತೇಳಿ ಜಿಲ್ಲೆಯ ಪದಾಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರದುರ್ಗ ಜಿಲ್ಲೆಯ ಉದ್ಘಾಟನೆ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಈ ಒಂದು ಜಿಲ್ಲಾ ಸಂಘದ ಉದ್ಘಾಟನೆ ವಿಜೃಂಭಣೆಯಿಂದ ನೆರವೇರಿತು. ಯಾಕೆ ವಿಜೃಂಭಣೆ ಅಂದರೆ, ಇಲ್ಲಿನ ಅಧ್ಯಕ್ಷರು ಅವರ ಒಂದು ತಂಡ ವಿಶೇಷವಾಗಿ ಅವರು ಎಲ್ಲರನ್ನೂ ಸೇರಿಸಿ ಪ್ರತಿಯೊಂದು ತಾಲೂಕಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ, ಯಾಕಂದರೆ ಇಷ್ಟು ವರ್ಷಗಳು ಐ ಡಿ ಕಾರ್ಡ್ ಗೊಂದಲ ಅಂತ ಇತ್ತು. ಆ ಗೊಂದಲ ನಿವಾರಣೆ ಮಾಡೋದಕ್ಕೆ ಅವರೇ ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ. ಯಾಕಂದರೆ ಜಿಲ್ಲೆಯಲ್ಲಿ ಅವರೇ ಈ ಒಂದು ಪರಿಷತ್ತಿಗೆ, ಕೇಂದ್ರ ಸಮಿತಿಗೆ ಸಹಕಾರ ನೀಡಿದಂಗೆ ಅವರು ಐ ಡಿ ಕಾರ್ಡ್ಗಳನ್ನು ಅವರೇ ತಯಾರು ಮಾಡಿಸಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಐ ಡಿ ಕಾರ್ಡ್ ವಿತರಣೆ ಮಾಡಿದ್ದಾರೆ. ಕೇಂದ್ರ ಸಮಿತಿಯಿಂದ ಸಹ ಯಾರ್ದಾರ್ದು ಐ ಡಿ ಕಾರ್ಡ್ಗಳು ನಾವು ಇಲ್ಲಿ ತಂದು ಇಲ್ಲಿ ಅವರಿಗೆ ಎಲ್ಲ ಕೊಟ್ಟಿದ್ದೀವಿ. ಇದೇ ಪ್ರಕಾರವಾಗಿ ಅವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಎಲ್ಲರೂ ನಾವು ಉದ್ಯುಕ್ತರಾಗಿ ಎಲ್ಲ ಈ ಒಂದು ಸಂಘಟನೆಯನ್ನು ಬಲಪಡಿಸಬೇಕಾಗಿ ಈ ಮೂಲಕವಾಗಿ ಎಲ್ಲರ ಮುಂದೆ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹರಿ ಓಂ. ನಮಃ. ಇದನ್ನು ವಿಶೇಷವಾಗಿ ಚಿತ್ರದುರ್ಗ ನಗರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತ ಪರಿಷತ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ನಮಗೆ ರಾಜ್ಯ ಸಮಿತಿಯಿಂದ ನಮ್ಮ ಮಂಜುನಾಥ ಶಾಸ್ತ್ರಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ ಅವರು ಎಲ್ಲ ರೀತಿಯಲ್ಲಿ ಈ ದಿನ ನಮಗೆ ಸಹಕಾರವನ್ನು ಕೊಟ್ಟು, ಅವರು ಆಗಲೇ ಶಾಸ್ತ್ರಿಗಳು ಹೇಳಿದ ರೀತಿಯಲ್ಲಿ ನಮಗೆ ಐಡೆಂಟಿ ಕಾರ್ಡ್ ವಿತರಣೆಗೆ ವಿಶೇಷವಾಗಿ ಆದ್ಯತೆ ಕೊಟ್ಟಿದ್ದಾರೆ. ಅದನ್ನು ಸಹಿತ ಇವತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ರಾಜ್ಯ ಸಮಿತಿಯ ಸಹಕಾರ ಸಲಹೆಗಳೊಂದಿಗೆ ಈ ಸಮಿತಿಯನ್ನು ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ಬಲಪಡಿಸೋಕ್ಕೋಸ್ಕರ ನಾವು ಸಹಿತ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಎಲ್ಲ ಜಿಲ್ಲಾ ಸದಸ್ಯರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಮತ್ತು ಆ ಪದಾಧಿಕಾರಿಗಳೆಲ್ಲರಿಗೂ ಸಹಿತ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ.
ಗಾಯತ್ರಿ ಸರಸ್ವತಿ ಗಣಪತಿಗೆ ನನ್ನ ನಮನ, ತ್ರಿಮತಾಚಾರ್ಯರಿಗೆ ಶಿರಸಾ ನಮ. ಶಂಕರ ರಾಮಾನುಜ ಮಧ್ವರ ಆದೇಶ ನಮನೆಲ್ಲ ದಾರಿ ದೀಪವಾಗಲಿ, ಎಲ್ಲರಿಗೂ ಶುಭವಾಗಲಿ. ಸೈಡಿಂದ ಸ್ವಲ್ಪ ಸೈಡಿಂದ ಹಾಕಿ ಸರ್, ಮಾಲೆ ಹಾಕುವಾಗ. ಸರ್ ಎಲ್ಲರೂ ಬಂದ್ಬಿಡಿ, ಎಲ್ಲರೂ ಬನ್ನಿ ಕಮಿಟಿಯವರೆಲ್ಲ. ಎಲ್ಲರೂ ಬನ್ನಿ ಸರ್. ಸರ್ ಎಲ್ಲರಿಗೂ ಕೂಡ ನೋಡಿ, ಸ್ವಲ್ಪ ಸರ್ಪಳಿ ಆಗ್ಬಿಟ್ಟು. ಹಲೋ, ಹಾಂ ಥ್ಯಾಂಕ್ ಯು. ಹಿಂಗೆ ಸರ್ಕೊಳ್ಳಿ, ಪಕ್ಕ ಬನ್ನಿ ಸರ್.